ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬಿಟ್ಟ ಬಾಣ, ಕಳೆದ ಕಾಲ ಮತ್ತೆ ವಾಪಸ್ ಬರಲಿಕ್ಕೆ ಸಾಧ್ಯವೇ ಇಲ್ಲ. 2023 ನಮ್ಮಿಂದ ಸದಾ ಕಾಲಕ್ಕೂ ಅಗಲಿದೆ. 2024 ನಾವು ತೆರೆದ ಬಾಹುಗಳಿಂದ ಸ್ವಾಗತಿಸೋಣ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷದಂದು ನಮ್ಮ ಜೊತೆ ಒಂದಷ್ಟು ಹಾಡುಗಳನ್ನು ಹಾಡೋದಕ್ಕೆ, ವಿಚಾರವನ್ನು ತಿಳಿಸೋದಕ್ಕೆ, ಪ್ರಶ್ನೆಗಳನ್ನು ಕೇಳೋದಕ್ಕೆ, ಪುಸ್ತಕಗಳನ್ನು ಹಂಚೋದಕ್ಕೆ, ಅನುವು ಮಾಡಿಕೊಡೋದಕ್ಕೆ ಅತಿಥಿಗಳು ಬಂದಿದ್ದಾರೆ. ಅತಿಥಿಗಳ ಪರಿಚಯವನ್ನು ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮ ಮೊದಲ ಅತಿಥಿ. ಎಲ್ರಿಗೂ ನಮಸ್ಕಾರ ಸರ್. ನಿಮಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಕರ್ನಾಟಕದ ಜನತೆಗೆ ಹಾಗೆ ಥಟ್ ಅಂತ ಹೇಳಿ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಕಾರ್ತಿಕ್ ನಾಗಲಾಪುರ. ಸೊ ನಾನು ಮೂಲತಃ ಶಿವಮೊಗ್ಗದವನು. ಇಲ್ಲಿ ಬ್ಯಾಂಗ್ಳೂರಲ್ಲಿ IT ಕಂಪನಿಲಿ ಸಾಫ್ಟ್ವೇರ್ ಇಂಜಿನಿಯರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಹಾಡುಗಾರಿಕೆಯಲ್ಲೂ ಕೂಡ ಮುಂದಿನ ಹೆಜ್ಜೆಗಳಲ್ಲಿ ನಾನು ತೊಡಗಿಸ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಏನಪ್ಪ, ನನ್ನ ಹವ್ಯಾಸಗಳೇನು ಅಂತಂದರೆ ಒಂದಷ್ಟು ಹೊಸ ಹೊಸ ಹಾಡುಗಳನ್ನು ಬರೆಯೋದು, ಹಾಗೆ ಒಂದಷ್ಟು ಕಥೆಗಳನ್ನು ಬರೆಯೋದು. ಸೊ ಇದು ನನ್ನ ಹವ್ಯಾಸಗಳು. ತುಂಬ ಸಂತೋಷ. ಕಾರ್ತಿಕ್ ನಾಗಲಾಪುರ ಅಲ್ವಾ? ಹೌದು ಸರ್. ಬಹಳ ಸಂತೋಷ. ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮ ಮುಂದಿನ ಅತಿಥಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ಶ್ವೇತಾ ಪ್ರಭು. ನಾನು ವಿದ್ಯಾಭ್ಯಾಸ MSc ಬಯೋಟೆಕ್ನಾಲಜಿ, ಆದರೆ ಸಂಗೀತನ ಪ್ರೊಫೆಷನಾಗಿ ತೊಗೊಂಡಿದ್ದೀನಿ. ಈಗ ನಾನು ಚಲನಚಿತ್ರ ಹಿನ್ನೆಲೆ ಗಾಯಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು 50ಕ್ಕೂ ಹೆಚ್ಚು ಚಿತ್ರಗೀತೆಗಳಿಗೆ ಹಾಡಿದ್ದೀನಿ. ಹಾಗೆ ನನ್ನದೇ ಆದ ತಂಡ ಇದೆ, ಶ್ವೇತಾ ಪ್ರಭು ಮತ್ತು ತಂಡ ಅಂತ. ಸುಗಮ ಸಂಗೀತ ಹಾಗೆ ಚಿತ್ರಗೀತೆಗಳನ್ನ ಕಾರ್ಯಕ್ರಮಗಳು ಕೊಡ್ತೀನಿ. ಬಹಳ ಸಂತೋಷ ಶ್ವೇತಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮೂರನೆಯ ಅತಿಥಿ. ಮೊದಲನೇದಾಗಿ ನಿಮಗೆ ನಮಸ್ಕಾರ, ಹಾಗೆ ಕರ್ನಾಟಕದ ಜನತೆಗೆ ನಮಸ್ಕಾರ, ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸರ್, ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು ಸರ್. ನನಗೆ ಚಿಕ್ಕ ವಯಸ್ಸಿಂದನೂ ನಾನು ನಿಮ್ಮನ್ನು ನೋಡ್ಕೊಂಬರ್ತಾ ಇದ್ದೀವಿ ಟಿ ವಿಲಿ. ನಿಮ್ಮ ಜೊತೆಗೆ ವೇದಿಕೆ ಹಂಚ್ಕೊಂಡಿದ್ದು ತುಂಬ ಖುಷಿ ಆಯಿತು. ನಾನು ವಿಶಾಖ್ ನಾಗಲಾಪುರ ಅಂತ, ಈಗ ತಾನೇ ಪರಿಚಯ ಮಾಡಿಕೊಂಡ ಕಾರ್ತಿಕ್ ನಾಗಲಾಪುರ ಅವರ ತಮ್ಮ. ನಾನು ಮೂಲತಃ ಶಿವಮೊಗ್ಗದವನು. ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಪೂರ್ತಿಯಾಗಿ ನನ್ನನ್ನು ನಾನು ಕನ್ನಡ ಚಿತ್ರರಂಗಕ್ಕೆ ಅರ್ಪಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಗಾಯಕನಾಗಿ, ಸಂಗೀತ ನಿರ್ದೇಶಕನಾಗಿ, ಹಾಗೆ ಸಾಹಿತಿಯಾಗಿ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡು ವರ್ಕ್ ಮಾಡ್ತಾಯಿದ್ದೀನಿ ಸರ್. ನಾನು ಕೂಡ ಈಗ ಒಂದು 25 ಚಿತ್ರಗಳಿಗೆ ಹಾಡಿದ್ದೀನಿ. ಜೊತೆಗೆ ನಂದು ಒಂದು ತಂಡ ಅಂತ ಇದೆ ಸರ್, ವೃದ್ಧಿ ಅಂತ ಒಂದು ತಂಡ ಇದೆ ನಂದು. ಹಾಗೆ ಸರ್. ಬಹಳ ಸಂತೋಷ ವಿಶಾಖ್. ಕಾರಣಗಳಿಲ್ಲದೆ ನಾವು ಭೇಟಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಹಾಗಾಗಿ ನೀವು ಇವತ್ತು ನನ್ನನ್ನು ನೋಡಿ ಬಹಳ ಸಂತೋಷವಾಯಿತು ಅಂತ ಹೇಳಿದಿರಿ. ಹಾಗೆ ನಾನು ಸಹ ಈ ಯುವ ಪ್ರತಿಭೆಗಳನ್ನು ನೋಡಿ ಇವತ್ತು ಅಷ್ಟೇ ಸಂತೋಷಪಟ್ಟಿದ್ದೇನೆ. ತಮ್ಮೆಲ್ಲರಿಗೂ ಭವ್ಯ ಭವಿಷ್ಯ ದೊರೆಯಲಿ ಅಂತ ಆಶಿಸ್ತಾ ತಾವೆಲ್ಲ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಮುಂದುವರಿಸೋಣ ಅಲ್ವಾ? ಖಂಡಿತ. ಹಾಂ. ಕಾರ್ತಿಕ್ ನಾಗಲಾಪುರ. ಈ ನಾಗಲಾಪುರ ಅನ್ನೋ ಹೆಸರು ಸ್ವಲ್ಪ ಆಕರ್ಷಕವಾಗಿ ಕಾಣ್ತಾ ಇದೆ. ಏನು ಈ ಊರಿನ ಹಿನ್ನೆಲೆ? ನಿಮ್ಮ ತಂದೆ ತಾಯಿಗಳು, ನಿಮ್ಮ ಗುರುಗಳು ಸಂಗೀತದ ಬಗ್ಗೆ ಹೇಗೆ ಆಸಕ್ತಿ ಬಂತು ತಮಗೆ? ಸಂಕ್ಷಿಪ್ತವಾಗಿ ತಿಳಿಸ್ತೀರಾ? ಓಕೆ ಸರ್. ಅದೇ ಮೊದಲನೇದಾಗಿ ನೀವು ನಾಗಲಾಪುರ ಅನ್ನೋ ಒಂದು ಹೆಸರು ಬಗ್ಗೆ ಕೇಳಿದ್ರಿ. ಸೊ ನಮ್ಮದು ಅಂದರೆ ನಮ್ಮಪ್ಪನ ಊರು ಬಂದು ಎನ್ನಾರ್ಪುರ, ನರಸಿಂಹರಾಜಪುರ ಅಂತ. ಅಲ್ಲಿ ಒಂದು ಅಂದರೆ ನಮ್ಮದೊಂದು ಮನೆತನ, ನಾಗಲಾಪುರ ಮನೆತನ ಅನ್ನೋ ಒಂದು ಮನೆತನ. ಸೊ ಅದರಿಂದ ನಾವು ವಿಶಾಖ್ ನಾಗಲಾಪುರ ಹಾಗೆ ಕಾರ್ತಿಕ್ ನಾಗಲಾಪುರ ಅಂತ ಹೆಸರಿಟ್ಕೊಂಡ್ರು. ಸೊ ಯಾವ ಊರಲ್ಲಿ ಒಂದು ಒಂದು ಬೀದಿನೇ ಇದೆ ಅಂದರೆ ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ನಾಗಲಾಪುರ ಮನೆತನದವರು ಅನ್ನೋ ರೀತಿ. ಸೊ ಇದು ನಾಗಲಾಪುರ ಅನ್ನೋ ಹೆಸರು ಹೀಗೆ ಬಂದಿದ್ದು.
ಸೊ ಇನ್ನೊಂದೇನು ಅಂತಂದರೆ ನನ್ನ ಸಂಗೀತ ಜರ್ನಿ ಹೇಗೆ ಅಂತಂದರೆ ನಾನು ತುಂಬ ಚಿಕ್ಕ ವಯಸ್ಸಿರುವಾಗಲೇ ಟಿ ವಿಲಿ ಬರೋ ಹಾಡುಗಳನ್ನು ನೋಡಿ ಹಾಡೋದು. ಸೊ ಇವಾಗ ಯಾವುದೋ ಸಮಥಿಂಗ್ ಎಕ್ಸಾಂಪಲ್, ಇವಾಗ ಪ್ರೀತ್ಸೆ ಅನ್ನೋ ಹಾಡನ್ನು ಚಿಕ್ಕ ಹುಡುಗ ಇದ್ದಾಗನೇ ಹಾಡ್ತಾ ಇದ್ದಂತೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ತಾರೆ. ಸೊ ನಮ್ಮನ್ನ ಅಪ್ಪ ಅಮ್ಮ ನೋಡ್ಬಿಟ್ಟು ಇವ್ರಿಗೆ ಓಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಕರ್ಕೊಂಡೋಗಿ ಸುಗಮ ಸಂಗೀತಕ್ಕೆ ಸೇರಿಸಿದ್ದು. ಸೊ ಅಲ್ಲಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದ್ದು. ಉಮಾರಾವ್ ಅನ್ನೋರ ಹತ್ರ ಲೈಕ್ ಮ್ಯೂಸಿಕ್ ಕಲಿತಾ ಇದ್ವಿ, ಹಾಗೆ ವಿದ್ಯಾ ಅನ್ನೋರ ಹತ್ರ ಲೈಕ್ ಮ್ಯೂಸಿಕ್ ಕಲಿತಾ ಇದ್ವಿ, ನಾನು ಮತ್ತು ಅವನಿಬ್ಬರು ಕೂಡ. ಸೊ ಅಲ್ಲಿಂದ ನೆಕ್ಸ್ಟು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜಟ್ಟಪ್ಪ ಅಂತ ಒಬ್ಬರು ಗದಗ್ನವರು. ಸೊ ಅವರು ನಮಗೆ ಪಾಠ ಮಾಡೋರು ಶಿವಮೊಗ್ಗದಲ್ಲಿ. ಸೊ ಅವ್ರು ಬಂದಾಗ ನಾವು ಪಾಠಕ್ಕೆ ಹೋಗ್ತಿದ್ವಿ, ಹೇಳ್ಸ್ಕೊಳ್ತಾ ಇದ್ವಿ. ಸೊ ಈ ಥರ ನಡೀತಾ ಇತ್ತು. ಸೊ ಇದು ಒಂದು. ಹಾಗೆ ಸುಬ್ರಹ್ಮಣ್ಯ ಅನ್ನೋರ ಹತ್ರನೂ ಸುಗಮ ಸಂಗೀತ ಕಲ್ತಿದ್ವಿ. ಹಾಗೆ ಈಗ ರೀಸೆಂಟಾಗಿ ನಾನು 3 ವರ್ಷಗಳಿಂದ ಸುನಿತಾ ಚಂದ್ರಕುಮಾರ್ ಅನ್ನೋ ಒಬ್ಬರ ಹತ್ರ ಮೈಸೂರಿನಲ್ಲಿ ಲೈಕ್ ಮ್ಯೂಸಿಕ್ ಅಭ್ಯಾಸ ಮಾಡಿದ್ದೆ. ಸೊ ಈಗ ಸದ್ಯಕ್ಕೆ ಈ ಕಡೆ IT ಕಡೆ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಹಾಡುಗಳನ್ನು ಕೂಡ ಒಂದಷ್ಟು ಸಿನಿಮಾಗಳಿಗೆ ಹಾಡ್ತಾ ಇದ್ದೀನಿ. ಸಂಗೀತ ಅಂದರೆ ಅದೊಂದು ತಪಸ್ಸು ಅಂತ ಹಿರಿಯರು ಹೇಳೋದನ್ನು ಕೇಳಿದ್ದೇನೆ. ಹೌದು. ತಾವು ಸಂಗೀತದ ಜೊತೆ ಸಾಹಿತ್ಯವನ್ನು ರೂಢಿಸ್ಕೋತಾ ಇದ್ದೀರಾ, ಹಾಡುಗಳನ್ನು ಬರಿತಾ ಇದ್ದೀರಾ, ಕಥೆಗಳನ್ನು ಬರಿತಾ ಇದ್ದೀರಾ, ಜೊತೆಗೆ IT ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇದ್ದೀರಾ. ಇಷ್ಟೂ ಕ್ಷೇತ್ರಗಳನ್ನು ಸಮರ್ಥವಾಗಿ ನಿಭಾಯಿಸಬೇಕು ಅಂದರೆ ನೀವು ಪ್ರಚಂಡರೇ ಇರಬೇಕು. ಸಾಮಾನ್ಯರಿಂದ ಖಂಡಿತ ಸಾಧ್ಯ ಇಲ್ಲ. ಬಹಳ ಸಂತೋಷ. ತಮಗೆ ಯಶಸ್ಸನ್ನು ಹಾರೈಸ್ತಾ ನಮ್ಮ ಶ್ವೇತಾ ಪ್ರಭು ಅವರ ಇಷ್ಟೊಂದು ಹಾಡುಗಳು ಹಾಡಿದಾರಲ್ಲ, ಹಾಡನ್ನು ಕೇಳೋಕ್ಕೆ ಆಸೆ ಆಗ್ತಾ ಇದೆ. ಆದರೆ ಅದಕ್ಕೆ ಮೊದಲು ನಿಮ್ಮ ಹಾಡನ್ನು, ಅದರಲ್ಲೂ ನೀವೇ ಬರೆದ ಗೀತೆಯನ್ನು ಹಾಡಿದ್ರೆ ಇನ್ನೂ ಸಂತೋಷ. ನಿಮಗೆ ಇಷ್ಟ ಬಂದದ್ದು ಹಾಡಿ. ಸೊ ನಾನು ಮೊದಲಿಗೆ ನಾನು ಬರೆದಿರೋಂಥ ಒಂದು ಗೀತೆಯನ್ನು ಹಾಡ್ತೀನಿ. ಇದು ರೀಸೆಂಟಾಗಿ ಒಂದು ಚಾಂದಿನಿ ಬಾರ್ ಅನ್ನೋ ಒಂದು ಸಿನಿಮಾ. ಸೊ ಅದಕ್ಕೆ ನಾವಿಬ್ಬರು ಒಟ್ಟಿಗೆ ಸೇರಿ ಅದಕ್ಕೆ ಮ್ಯೂಸಿಕ್ಕು ಹಾಗೆ ಲಿರಿಕ್ಸನ್ನು ಮಾಡಿದ್ವಿ. ಸೊ ಅದರ ಒಂದು ಗೀತೆಯನ್ನು ಹಾಡೋಕ್ಕೆ ಇಷ್ಟಪಡ್ತೀನಿ. ಅದು ರಿಲೀಸ್ ಆಯಿತು ರೀಸೆಂಟಾಗಿ. ಸೊ ಅದ್ರದ್ದು ಹಾಡೋಕ್ಕೆ ಇಷ್ಟಪಡ್ತೀನಿ. ಯಾರು ಪ್ರೇಮದ ಭಾಷೆ ತಿಳಿದರು ಹೇಳು, ಪ್ರೀತಿ ಇಲ್ಲದೆ ಹೇಗೆ ಸಾಗಿತು ಬಾಳು, ಒಂದೇ ದಿನದಲ್ಲಿ ಅನುರಾಗ ಕಲಿತು, ಒಮ್ಮೆ ಕ್ಷಣದಲ್ಲಿ ಎಲ್ಲಾನು ಮರೆತು ಜೀವನ ಸೋಲುತ್ತಿರುವೆ, ಪ್ರೀತಿ ಮರೆವೆ, ಎಲ್ಲ ಅರಿವೆ, ನಾನಿನ್ನ ಬಿಟ್ಟು ಬಾಳುತ್ತಿರುವೆ. ಸೋಲುತ್ತಿರುವೆ, ಪ್ರೀತಿ ಮರೆವೆ, ಎಲ್ಲ ಅರಿವೆ, ನಾನಿನ್ನ ಬಿಟ್ಟು ಬಾಳುತ್ತಿರುವೆ. ಯಾರು ಪ್ರೇಮದ ಭಾಷೆ ತಿಳಿದರು ಹೇಳು. ಧನ್ಯವಾದ. ಚೆನ್ನಾಗಿದೆ ಕಾರ್ತಿಕ್. ಶ್ವೇತಾ, ತಾವು ಚಲನಚಿತ್ರ ಗೀತೆಗಳಲ್ಲಿ ಈಗಾಗಲೇ ತಮ್ಮ ಛಾಪನ್ನು ಮೂಡಿಸಿದ್ದೀರಿ. ಹೇಗೆ ಆಸಕ್ತಿ ಬಂತು? ಶಾಸ್ತ್ರೀಯ ಸಂಗೀತದಲ್ಲಿ ಮುಂದುವರಿಯುವ ಆಸಕ್ತಿ ಇದೆಯಾ? ಚಿತ್ರಗೀತೆಗಳಲ್ಲ, ಭಾವಗೀತೆಗಳಲ್ಲ, ಹೇಗೆ ಸಾಗಿದೆ ತಮ್ಮ ಪಯಣ? ಓಕೆ ಸರ್, ನಾನು 2.5 ವರ್ಷ ಇದ್ದಾಗ ಹಾಡ್ತಿದ್ದೆ. ಅಂದರೆ ರೇಡಿಯೋನಲ್ಲಿ ಬರೋ ಹಾಡನ್ನು ಹಾಗೆ ಹಾಡ್ತಿದ್ದೆ ಅಂತ ನಮ್ಮ ಅಕ್ಕಪಕ್ಕದವರು ಎಲ್ಲ ಬಂದು 9 ಗಂಟೆ ಆದರೆ ಸಾಕು, ಸಂಜೆ ನನ್ನ ಹಾಡು ಕೇಳೋಕೆ ಬರ್ತಿದ್ರಂತೆ, ಹಾಡಾಡು ಅಂತ. ಆಗ ಶುರುವಾಗಿದ್ದು ನಾನು ವಾಯ್ಸ್ ಚೆನ್ನಾಗಿದೆ ಅನ್ನೋ ಒಂದು ಗೊತ್ತಾಗಿದ್ದು.
ಅದಾದಮೇಲೆ ನಾನು ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಮನೆ ಹತ್ರ ಆರ್ಕೆಸ್ಟ್ರಾ ಇತ್ತಂತೆ. ಅವಾಗ ನಾನು ಹೋಗಿ ಹಾಡಬೇಕು ಅಂತ ಹಠ ಮಾಡಿ ಹೋಗಿ ಹಾಡಿದ್ದೆ. ಆಗ ಅಲ್ಲಿರೋರು ನಮ್ಮ ತಾಯಿನ ಕರೆದ್ಬಿಟ್ಟು ಇವ್ರಿಗೆ ಶ್ರುತಿ ಜ್ಞಾನ ತಾಳಜ್ಞಾನ ಎಲ್ಲ ತುಂಬ ಚೆನ್ನಾಗಿದೆ, ಬೈ ಬರ್ತ್ ಬಂದಿದೆ, ಇವ್ರಿಗೆ ಸಂಗೀತ ಕಲಿಸೀನಿ ಅಂತ ಹೇಳಿದ ಮೇಲೆ ನಮ್ಮ ಅಮ್ಮನಿಗೆ ರಿಯಲೈಸೇಷನ್ ಆಗಿ ಸಂಗೀತಕ್ಕೆ ಹಾಕಿದ್ರಂತೆ ಸರ್. ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಹಾಕಿದ್ದು. ಬಾಲಕೃಷ್ಣ ರಾವ್ ಅನ್ನೋರು ನನ್ನ ಮೊದಲ ಗುರು. ಅವ್ರ ಹತ್ರ ಕಲ್ತಿದ್ದು. ಆಮೇಲೆ 7th ಆದ ತಕ್ಷಣ ನಮ್ಮ ತಂದೆ ತಾಯಿ ಇಬ್ಬರು ಗೌರ್ಮೆಂಟ್ ಎಂಪ್ಲಾಯೀಸು, ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾರೋ ಅಲ್ಲಿಗೆ ಕಂಟಿನ್ಯೂ ಆಗ್ತಾಯಿತ್ತು ಮ್ಯೂಸಿಕ್, ಒಂದೇ ಕಡೆ ಕಂಟಿನ್ಯೂ ಆಗ್ತಿರ್ಲಿಲ್ಲ. ಸೊ ಮತ್ತೆ ಯಾವ ಬೇರೆ ಗುರುಗಳ ಹತ್ರ ಹೋದಾಗ ಮತ್ತೆ ಮೊದಲಿಂದ ಶುರು ಮಾಡ್ತೀವಿ ನಾವು ಅಂತ ಮತ್ತೆ ಮೊದಲಿಂದ ಈ ಥರ ಆಗ್ತಿತ್ತು. ಅದಾದ ನಂತರ ನಾನು ನಮ್ಮ ತಂದೆ ಈಸ್ ವೆರಿ ಸ್ಟ್ರಿಕ್ಟ್ ಸರ್. ಅವ್ರಿಗೆ ಅಕಾಡೆಮಿಕ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೋಬೇಕು, ಇದೆಲ್ಲ ಸಂಗೀತ ಏನಿದ್ರು ಹಾಬಿ ಥರ ಇಟ್ಕೋಬೇಕು ಅನ್ನೋ ಥರ ಇದ್ರು ಅವರು. ಸೊ ನಾನು ಸ್ವಲ್ಪ ಓದಿನ ಕಡೆ ಜಾಸ್ತಿ ನನ್ನ ಗಮನ ಕೊಟ್ಟಿದ್ದೆ. ಆದರೂ ಈ ಮಧ್ಯ ಕಾಲೇಜಲ್ಲಿ ಸ್ಕೂಲಲ್ಲಿ ಸ್ವಲ್ಪ ಹೆಸರಿತ್ತು ಆಲ್ರೆಡಿ, ಅಂದರೆ ಚೆನ್ನಾಗಿ ಹಾಡ್ತಾಳೆ ಅಂತ. ಇನ್ವೊಕೇಶನ್ ಸಾಂಗ್ಸ್ಗೆಲ್ಲ ನನ್ನೇ ಹೇಳ್ತಾರೆ. ನಾನು KLE ಕಾಲೇಜಲ್ಲಿ ಓದಿದ್ದು ಸರ್. ನಂಗೆ ನೆನಪಿದೆ, ನೀವು ಸೆಮಿನಾರ್ ಮಾಡೋಕ್ಕೆ ಬರ್ತಿದ್ರಿ KLE ಕಾಲೇಜಲ್ಲಿ. ಆಗ ಈ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸಲ್ಲಿ ಹಾಡ್ತಿದ್ದೆ ಅಷ್ಟೇ. ಅದು ನಮ್ಮ ತಂದೆಗೆ ಗೊತ್ತಾಗದೇ ಇರೋ ಥರ ಮ್ಯಾನೇಜ್ ಮಾಡ್ಕೊಂಡು ಹಾಡ್ತಿದ್ದೆ. ಬಟ್ MSc ಬಯೋಟೆಕ್ನಾಲಜಿ ಆಗೋವರೆಗೂ ನಾನು ಇದ್ರ ಕಡೆ ಸಂಪೂರ್ಣವಾಗಿ ನಾನು ಗಮನ ಕೊಟ್ಟಿರಲಿಲ್ಲ ಸರ್. ಏನಂದರೆ ಗಿಫ್ಟೆಡ್ ವಾಯ್ಸ್ ಇತ್ತು, ಹಾಗಾಗಿ ಅಭ್ಯಾಸ ಮಾಡಲಿಲ್ಲ ಅಂದರೂ ಹಾಡೋಕ್ಕಾಗ್ತಿತ್ತೇನೋ ಗೊತ್ತಿಲ್ಲ. ಆಮೇಲೆ ಒಂದು ಸರಿ MSc ಆಗಿದ ತಕ್ಷಣ ರಜಾ ಇತ್ತು. ಆವಾಗ ನಾನು ಆಡಿಷನ್ಸ್, ಸಾರೆಗಮಪ ಆಡಿಷನ್ಸ್ಗೆ ಹೋದೆ. ಸುಮ್ಮನೆ ರಜಾ ಇದೆ ಹೋಗೋಣ ಟ್ರೈ ಮಾಡೋಣ ಸರ್. ಅಲ್ಲಿ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆಗಿ ಹಂಸಲೇಖ ಅವ್ರ ಜೊತೆ ಅವ್ರ ಮುಂದೆ ಎಲ್ಲ ಹಾಡುವಂಥ ಅವಕಾಶ ಬಂತು. ಪ್ರತಿಯೊಬ್ಬ ಗೆಸ್ಟ್ ಕೂಡ ನನಗೆ ನೀನು ಪ್ಲೇಬ್ಯಾಕ್ ವಾಯ್ಸ್ ಇದೆ ಅಂತ ಹೇಳಿ ನನಗೆ ಮತ್ತೆ ಆ ಕಾಂಪಿಟೇಷನ್ಗೆ ಹೋದವಳು ನಾನು ತಿರುಗೇ ನೋಡಲಿಲ್ಲ. ಅಲ್ಲಿಂದಾನೇ ಜರ್ನಿ ಪ್ರೊಫೆಷನ್ ಆಗಿ ತೊಗೊಳ್ಳೋ ಥರ ಆಗೋಯಿತು. ಆಮೇಲೆ ಹಾಗೆ ಕಾರ್ಯಕ್ರಮಗಳು, ಭಾವಗೀತೆಗಳನ್ನ ಹಾಡೋಕ್ಕೆ ಶುರು ಮಾಡಿ. ತುಂಬ ಇಷ್ಟ ನನಗೆ ಭಾವಗೀತೆಗಳ ಕಾರ್ಯಕ್ರಮ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಈ ಸಿನಿಮಾದಲ್ಲಿ ಟ್ರ್ಯಾಕ್ ಹಾಡೋದು ಅಂತ ಹೇಳ್ತಾರಲ್ಲ, ಅದಕ್ಕೆ ಟ್ರ್ಯಾಕ್ ಸಿಂಗರ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಟ್ರ್ಯಾಕ್ ಹಾಡಿದ್ದೆ ರಿಟೈನ್ ಆಗಿ ನಾನು ಹಿನ್ನೆಲೆ ಗಾಯಕಿಯಾಗಿ ಮೊದಲ ಚಿತ್ರವೇ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಹಾಡಿದೆ, ಕೃಷ್ಣ ರುಕ್ಕು ಅಂತ. ಶ್ರೀಧರ್ ವಿ ಸಂಭ್ರಮ್ ಅವರ ಮ್ಯೂಸಿಕ್ ಅದು. ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಹಾಗೆ ಕಂಟಿನ್ಯೂ ಆಗ್ತಿದೆ ಸರ್. ಇವತ್ತು ಸೋನು ನಿಗಮ್, ಟಿಪ್ಪು, ವಿಜಯ್ ಪ್ರಕಾಶ್ ಅವ್ರ ಜೊತೆ ಸಿನಿಮಾದಲ್ಲಿ ಹಾಡಿದ್ದೀನಿ. ಸಂತೋಷವಾಗ್ತಾ ಇದೆ ಶ್ವೇತಾ. ಹಾಗೆಯೇ ಎಲ್ಲೋ ಒಂದು ಕಡೆಗೆ ಸಣ್ಣ ಕೊರಗು, ಯಾಕಂದರೆ ತಂತ್ರವಿಜ್ಞಾನದಲ್ಲಿ ಅತ್ಯುನ್ನತ ಪದವಿ ಗಳಿಸಿದ್ದೀರಿ. ದೇಶದ ಬಹುದೊಡ್ಡ ಆಸ್ತಿ ಆಗಬಹುದಾಗಿತ್ತು. ಹೌದು ಸರ್. ಆದರೆ ನನಗೇನನ್ಸುತ್ತೆ, ಇದು ದೇವ್ರು ಎಲ್ರಿಗೂ ಒಳ್ಳೆ ಕಂಠ ಕೊಟ್ಟಿರಲ್ಲ, ಅದು ಕೊಟ್ಟದ್ದು ನಾವು ಅದು ಉಪಯೋಗ ಮಾಡ್ಕೋಬೇಕು ಅನ್ನೋದು ನನ್ನ ಭಾವನೆ. ಆಮೇಲೆ ಒಂದು ಸರಿ ನೀವು ಸಂಗೀತಕ್ಕೆ ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡ್ರೆ ಬೇರೆಯದನ್ನ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಸರ್. ಆ ಥರ ಅದಕ್ಕೆ ಸಮಯ ಕೊಡಲೇಬೇಕಾಗತ್ತೆ. ಹೌದು ಒಪ್ಕೊಂಡೆ. ಅದೇ ವಿಜ್ಞಾನ ಕ್ಷೇತ್ರದಲ್ಲಿ ಮುಂದುವರೆದಿದ್ದರೆ ಒಂದು ಕಡೆ ಇರ್ತಿದ್ದೀರಿ, ಆ ಕ್ಷೇತ್ರದಲ್ಲಿ ಹೆಸರು ಗಳಿಸ್ತಾ ಇದ್ದೀರಿ. ಈಗ ಇಡೀ ಜನಮಾನಸದಲ್ಲಿ, ಇಡೀ ನಾಡಿನಲ್ಲಿ ತಾವು ಖ್ಯಾತಿಯನ್ನು ಗಳಿಸ್ತಾ ಇದ್ದೀರಿ. ತಮಗೆ ಇಷ್ಟವಾದ ಒಂದು ಹಾಡು ಸರ್? ನಾನು ಸಿನಿಮಾನಲ್ಲಿ ಹಾಡಿರೋದೆಲ್ಲ ಡ್ಯುಯೆಟ್ ಸಾಂಗ್ಸೇ. ಸೊ ಅದನ್ನು ಇವಾಗ ಸೋಲೋ ಥರ ಹಾಡೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಭಾವಗೀತೆ ಹಾಡ್ತೀನಿ ಸರ್. ದಯವಿಟ್ಟು. GS ಶಿವರುದ್ರಪ್ಪ ಅವರ ಒಂದು ಭಾವಗೀತೆ ಹಾಡ್ತೀನಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನೋ ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಷ್ಟು ಅರ್ಥವತ್ತಾಗಿದೆ ಶ್ವೇತಾ. ಈ ಚಿತ್ರಗೀತೆಗಳನ್ನು ಹಾಡಬೇಕಾದ್ರೆ ಕವಿ ಬರೆದಿರ್ತಾನೆ ಯಾವುದೋ ಹಾಡನ್ನು, ಆ ಹಾಡು ನಿಮ್ಗೆ ಒಪ್ಪಿಗೆ ಆಗಲಿಲ್ಲ ಅಂದರೆ ಏನು ಮಾಡ್ತೀರಿ ಸರ್?
ಚಿತ್ರಗೀತೆಗಳಲ್ಲಿ ಸನ್ನಿವೇಶಕ್ಕೆ ತಕ್ಕ ಹಾಗೆ ಇರುತ್ತೆ. ಆದರೆ ಯಾವುದೋ ಒಂದು ಶಬ್ದ ಹಿಡಿಸಲಿಲ್ಲಪ್ಪ. ಆದರೆ ತುಂಬ ನಮಗೆ ಒಂಥರ ಮುಜುಗರ ಆಗೋವಂಥದ್ದು ಸಂದರ್ಭ ಬಂದಾಗ ನಾವು ಹೇಳ್ತೀವಿ ಇದು ಯಾಕೋ ನನಗೆ ಹಾಡೋಕ್ಕೆ ಇಷ್ಟ ಆಗ್ತಿಲ್ಲ ಅಂತೇಳಿ. ಬಟ್ ಫಾರ್ಚುನೇಟ್ಲಿ ನಾನು ಇವತ್ತವರೆಗೂ ಹಾಡಿರೋದ್ರಲ್ಲಿ ನಂಗೆ ಯಾವತ್ತೂ ಅದು ಯಾವುದು ಬಂದಿಲ್ಲ. ಹಾಗೆ ಆಮೇಲೆ ಒಂದು ಒಳ್ಳೆ ಬ್ರೇಕ್ ಬೇಕು ಒಂದು ನಾವು ಜನಪ್ರಿಯತೆಗೂ ಒಂದು ಒಳ್ಳೆ ಹಾಡು ಸಿಗಬೇಕು ಅನ್ನೋ ಒಂದು ಹಂಬಲದಲ್ಲಿ ಇದ್ದಾಗ ಪ್ರಾಬಬ್ಲಿ ಚೌಕಟ್ಟಿಂದ ಹೊರಗಡೆ ಬರಬೇಕು ಅನ್ಸುತ್ತೆ. ಹೊರಗಡೆ ಬರಬೇಕಾಗುತ್ತೆ. ಆಗಲಿ ಶ್ವೇತಾ, ನಮ್ಮ ವಿಶಾಖ್ ಅವರ ಪರಿಚಯ ಮಾಡಿಕೊಳ್ಳೋಣ. ವಿಶಾಖ್ ಅವರು ಈಗಾಗಲೇ ಗಾಯಕರಾಗಿ ಸಂಗೀತ ನಿರ್ದೇಶಕರಾಗಿ ಹೆಸರನ್ನು ಗಳಿಸಿದ್ದಾರೆ. ವಿಶಾಖ್, ತಮ್ಮ ಹಿನ್ನೆಲೆ? ಸರ್, ನನ್ನ ಬಗ್ಗೆ ಹೇಳಬೇಕಂದ್ರೆ ಅರ್ಧ ಅವನ ಹಿನ್ನೆಲೆ ಆಲ್ರೆಡಿ ಬಂದಿದೆ. ಅದಕ್ಕೆ ಪೂರಕವಾಗಿ ನಾನು ಹೇಳ್ತಾ ಹೋಗ್ತೀನಿ. ಯಾಕಂದರೆ ನಾನು ಅವನು ಹೇಳೋದನ್ನ ಅವ್ನು ಹೇಳಲಿಲ್ಲ, ನಾನು ಹೇಳ್ತೀನಿ. ನಮಗೆ ಮೊದಲಿಂದ ಚಿಕ್ಕ ವಯಸ್ಸಿಂದ ಸಾಹಿತ್ಯ ಜ್ಞಾನ ಒಂದು ಯಾಕೆ ಬಂತು ಅಂತಂದರೆ, ಸಾಹಿತ್ಯದ ಅಭಿರುಚಿ ಯಾಕೆ ಬೆಳೀತು ಅಂದರೆ, ಸಿನಿಮಾ ಹಾಡುಗಳನ್ನು ನಾವು ಜಾಸ್ತಿ ತುಂಬ ಸಿನಿಮಾ ಹುಚ್ಚರು, ಕನ್ನಡ ಸಿನಿಮಾಗಳನ್ನು ತುಂಬ ನೋಡ್ಕೊಂಡು ಬಂದಿದ್ದೀವಿ. ಜೊತೆಗೆ ಅದರ ಸಿನಿಮಾ ಹಾಡುಗಳನ್ನು ಕೇಳ್ತಾ ಸಾಹಿತ್ಯದ ಹುಚ್ಚು ಬೆಳೀತು. ಜೊತೆಗೆ ನಿಮ್ಮ ಒಂದು ಕಾರ್ಯಕ್ರಮವನ್ನು ತುಂಬ ನೋಡ್ತಾ ಇದ್ವಿ ಸರ್ ನಾವು ಚಿಕ್ಕ ವಯಸ್ಸಿಂದ. ನೀವು ಕೇಳ್ಬೋದು ಯಾಕೆ ಇದೊಂದು ಕ್ವಿಜ್ ಕಾರ್ಯಕ್ರಮ, ಇದರಲ್ಲಿ ಹೆಂಗೆ ನಿಮಗೆ ಸಾಹಿತ್ಯದ ಹುಚ್ಚು, ಕನ್ನಡ ಸಾಹಿತ್ಯದ ಹುಚ್ಚು ಯಾಕೆ ಬೆಳೀತು ಅಂತ ನೀವು ಕೇಳಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮಲ್ಲೇ ಉತ್ತರ ಇದೆ ಸರ್. ನೀವು ಮಾತಾಡುವಾಗ ಒಂದು ಮುತ್ತು ದುರ್ದಂಗಿರುತ್ತೆ. ಸ್ಪಷ್ಟ ಕನ್ನಡ ನನಗೆ ತುಂಬ ಇಷ್ಟ ಆಗುತ್ತೆ ಸರ್. ನಿಮ್ಮ ಬಾಯಿಂದ ಕೇಳೋಕ್ಕೆ ಎಲ್ಲರೂ ಮಾತಾಡಲ್ಲ ಸರ್. ಆ ಒಂದು ಅಚ್ಚ ಕನ್ನಡದಲ್ಲಿ ನೀವೇನು ಮಾತಾಡ್ತೀರಾ, ಪ್ಲಸ್ ಆ ಸ್ಪಷ್ಟತೆ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಚಿಕ್ಕ ವಯಸ್ಸಿಂದ ಅವನು ವಿದ್ಯಾ ಟೀಚರ್ ಹತ್ರ ಕಲಿತಾ ಇದ್ದ ಸಂಗೀತನ, ನಾನು ಜಸ್ಟ್ ಪಕ್ಕದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೆ ಅಷ್ಟೇ. ಅಂದರೆ ಅವನು ಯಾವುದೋ ರೇಡಿಯೋಲ್ಲಿ ಕೇಳಿ ಹಾಡೋದು ಕಲಿತಾ, ನಾನು ಅವನು ಹಾಡೋದನ್ನು ನೋಡ್ತಾ ಹಾಡೋದನ್ನು ನಾನು ಹಾಡಬೇಕು ಅಂದ್ಕೊಂಡು ಒಬ್ಬರು ಟೀಚರ್ ಹತ್ರ ಅವನು ಹೋಗ್ತಿದ್ದಾಗ ನಾನು ಪಕ್ಕದಲ್ಲಿ ಕೂತ್ಕೊತಿದ್ದೆ. ಬರ್ತಾ ನಾನು ಅಲ್ಲಿ ಸೇರಿಕೊಂಡೆ. ಹಾಗೆ ಅದಾದಮೇಲೆ ಮತ್ತೆ ನಾನು ಸುಬ್ರಹ್ಮಣ್ಯ ಅವ್ರ ಹತ್ರನೂ ಅವ್ನು ಹೋಗ್ತಾ ಇದ್ದ, ಅದಾದಮೇಲೆ ನಾನು ಸೇರಿಕೊಂಡೆ. ಆ ಥರ ಜಾಸ್ತಿ ಆಗಿದ್ದು ಸರ್. ನನಗೂ ಸಾಹಿತ್ಯದ ಒಲವು ಬೆಳೀಲಿಕ್ಕೂ ಅವ್ನ ಕಾರಣ. ಅವ್ನು ಎಲ್ಲೋ ಒಂದು ಕಡೆ ಅವನ್ನ ನೋಡ್ತಾ ಹಾಗೆ ನಂಗೆ ಸಂಗೀತದಲ್ಲಿ ಅಭಿರುಚಿ ಮುಂಚೆಯಿಂದ ಇತ್ತು. ಸೊ ಸಂಗೀತ ನಿರ್ದೇಶನ ಅನ್ನೋದು ಎಲ್ಲೋ ಒಂದು ಕಡೆ ಕಾರ್ತಿಕ್ ಮುಂಚೆ ಸಂಯೋಜನೆ ಮಾಡ್ತಾ ಇದ್ದ, ಬಟ್ ಈಗ ಅವ್ನು ಮಾಡ್ತಾ ಇಲ್ಲ ಯಾಕೋ. ನನಗೆ ಅವ್ನು ನೋಡಿ ನಾನು ಮಾಡಬೇಕು ಅಂತ ಅನಿಸಿ ನಾನು ಅದನ್ನ ಎಲ್ಲೋ ಒಂದು ಕಡೆ ಪ್ರೊಫೆಷನಾಗಿ ತೊಗೊಳ್ಳೋ ಥರ ಆಯಿತು. ಹಾಗಾಗಿ ನಾನು ಹೀಗೆ ಮಾಡ್ತಾ ಈಗ ಎಲ್ಲೋ ಒಂದು ಕಡೆ ನನಗೂ ಇವ್ರು ಹೇಳಿದಾಗೆ ನಾನು 10ನೇ ಕ್ಲಾಸಲ್ಲಿದ್ದಾಗ ಸಾರೆಗಮಪ ಆಡಿಷನ್ ಕೊಟ್ಟೆ. ಅಲ್ಲಿಂದ ನನಗೆ ಅದೊಂದು ಅವಕಾಶ ಸಿಕ್ಕಿ ನಾನು ಟಾಪ್ 6ವರೆಗೂ ಬಂದು ಅಲ್ಲಿಂದ ಎಲ್ಲೋ ಒಂದು ಕಡೆ ನನಗೆ ಇದನ್ನು ಪ್ರೊಫೆಷನಾಗಿ ತೊಗೋಬೇಕು ಅಂದ್ಕೊಂಡು PUCಯಿಂದನೇ ನಾನು ಸ್ವಲ್ಪ ಕಾಮರ್ಸ್ ತೊಗೊಂಡು ಸ್ವಲ್ಪ ಜಾಸ್ತಿ ಇದಕ್ಕೆ ಒತ್ತನ್ನು ಕೊಟ್ಕೊಂಡು ಹೋಗಿ BCom ಮಾಡಿ ನಂತರ MBAನೂ ಮುಗಿಸಿ ಇವಾಗ ನಾನು ಫುಲ್ ಟೈಮ್ ಸಿನಿಮಾ ಕ್ಷೇತ್ರದಲ್ಲೇ ಸಂಗೀತ ನಿರ್ದೇಶಕನಾಗಿ ಒಂದು ಸಿನಿಮಾ ರಿಲೀಸ್ ಆಗಿದೆ, ಚಾಂದಿನಿ ಬಾರ್ ಅನ್ನೋ ಒಂದು ಸಿನಿಮಾ. ಗಾಯಕನಾಗಿ ಬಹಳಷ್ಟು 25 ಸಿನಿಮಾಗಳಿಗೆ ಹಾಡಿದ್ದೀನಿ. ಇತ್ತೀಚೆಗೆ ನನಗೆ ಹೊಸ ವರ್ಷ ತುಂಬ ಹೊಸದಾಗಿ ಶುರುವಾಯಿತು ಸರ್. ಯಾಕಂದರೆ ದರ್ಶನ್ ಅವರ ಅಭಿನಯದ ಕಾಟೇರ ಅನ್ನೋ ಒಂದು ಚಿತ್ರ ಈಗ ಬರ್ತಾ ಇದೆ 29ಕ್ಕೆ. ಅದರಲ್ಲಿ ಒಂದು ಹಾಡನ್ನು ನಾನು ಹಾಡಿದ್ದೀನಿ. ರೈತರ ಗೀತೆ ಅನ್ನೋ ಒಂದು ರಿಲೀಸ್ ಆಯಿತು ಇವಾಗ 23ಕ್ಕೆ. ಅದರಲ್ಲಿ ಒಂದು ಹಾಡು ನಾನು ಹಾಡಿದ್ದೀನಿ. ಹಾಗೆ ಸಂಗೀತ ನಿರ್ದೇಶನ ನಾನೊಂದು ಚಿತ್ರಕ್ಕೆ ಮಾಡಿದ್ದೆ, ಚಾಂದಿನಿ ಬಾರ್ ಅನ್ನೋ ಒಂದು ಚಿತ್ರಕ್ಕೆ. ನಾವಿಬ್ಬರು ಸೇರಿ ಸಂಗೀತ ಸಾಹಿತ್ಯ 2 ಮಾಡಿದ್ವಿ. ಅದು ರಿಲೀಸ್ ಆಗಿದೆ. ಇನ್ನೊಂದು ಸಿನಿಮಾ ನಾನು ಮಾಡ್ತಾಯಿದ್ದೀನಿ, ಅದು ಬರಬೇಕಿನ್ನು ಸಂಗೀತ ಹೊರಗೆ. ಹಾಗೆ ಮತ್ತೊಂದು ಚಿತ್ರಕ್ಕೆ ನಾನು ಸಂಪೂರ್ಣ ಸಂಭಾಷಣೆಕಾರನಾಗಿ ಕೂಡ ವರ್ಕ್ ಮಾಡಿದ್ದೀನಿ ಒಂದು ಚಿತ್ರಕ್ಕೆ. ಹಾಗೆ ಎಲ್ಲ ಮಾಡ್ತಾಯಿದ್ದೀನಿ ಸರ್. ತುಂಬ ಸಂತೋಷ ವಿಶಾಖ್. ದರ್ಶನ್ ಚಿತ್ರಕ್ಕೆ ತಾವು ಸಂಗೀತ ನಿರ್ದೇಶನ ಮಾಡಿದ್ದಲ್ಲೇ ಹಾಡೂ ಹಾಡಿದ್ದೀನಿ ಅಂತ ಹೇಳಿದ್ರಿ, ಬಹಳ ಸಂತೋಷ. ಹಂಸಲೇಖ ಅವರು ಹೇಗೆ ಸಂಗೀತ ನಿರ್ದೇಶನ ಮಾಡ್ತಾ ಹಾಡ್ತಾ ಸಾಹಿತ್ಯವನ್ನು ಅವರು ರಚಿಸ್ತಾರೆ, ಹಾಗೆ ಬಹುಮುಖ ಪ್ರತಿಭೆ ತಮ್ಮಲ್ಲೂ ಇದೆ ಅಂತ ಅನಿಸುತ್ತೆ. ಬಹಳ ಸಂತೋಷ. ಒಂದು ಹಾಡು ತಮಗಾಗಿ, ತಮಗಿಷ್ಟವಾದದ್ದು ಸರ್. ಅದೇ ಸರ್, ಇತ್ತೀಚೆಗೆ ಅದು ನಾನು ಹಾಡಿದಂಥದ್ದು ಹರಿಕೃಷ್ಣ ಅವರ ಸಂಗೀತ. ಇದು ಕಾಟೇರ ಚಿತ್ರದ್ದು, ದರ್ಶನ್ ಅವರ ಅಭಿನಯದ ಕಾಟೇರ ಚಿತ್ರ, ರೈತರ ಗೀತೆ. ಅದರದ್ದೇ ಒಂದು ಪಲ್ಲವಿನ ಹಾಡ್ತೀನಿ. ಬೆವರ ಹನಿಲಿ ಬೆಳೆದ ಬಂಡೆಗಲ್ಲು, ಇವನು ನಡೆವ ದಾರಿ ಮೈಲಿಗಲ್ಲು, ಇವನ ಎದುರು ಯಾರು ಹೋಗಬ್ಯಾಡಿ, ಹಿಂದೆ ಐತೆ ಸೈನ್ಯವು, ಹಸಿದ ಜನಕ್ಕೆ ಇವನು ಅನ್ನದಾತ, ಹಸಿರೆ ಉಸಿರು ಎಂದು ಹೇಳಿದಾತ, ಮಣ್ಣ ಮಗನೆ ಕೇಳು ನೀನೆ ಇನ್ನೂ ನಮ್ಮ ಹೆಮ್ಮೆ ಬಾವುಟ, ಬಿತ್ತೋದು ಕಲಿತ ವಿಜ್ಞಾನಿ, ಬೆಳೆದಿದ್ದು ಹಂಚೋ ಈ ದಾನಿ,
ಸಿಡಿದೆದ್ದ ಸ್ವಾಭಿಮಾನಿ ಸಾಲು ಸಾಲುಗಟ್ಟಿ ಹೊಂಟ ಭೂಮಿ ಬಿತ್ತಲು ಊರಿಗೆ ಊರೇ ಎದ್ದು ಒಟ್ಟಾಗಿ ಕೈಯ ಹಿಡಿದು ಹಸಿರಿನ ಬಣ್ಣ ಬಳಿದು ಅರೆ ನೋಡು ನೋಡು ಹೊಂಟೈತೆ ಸವಾರಿ. ಬಹಳ ಸಂತೋಷ ವಿಶಾಖ್. ಅನೇಕ ಜನ ಹೇಳೋ ಹಾಗೆ ಇತ್ತೀಚಿನ ಚಿತ್ರಗಳಲ್ಲಿ ಸಾಹಿತ್ಯ ಅಷ್ಟು ಚೆನ್ನಾಗಿರಲ್ಲ, ಬರೀ ಸಂಗೀತಕ್ಕೆ ಮತ್ತು ತಾಳಕ್ಕೆ ಆದ್ಯತೆ ಕೊಡ್ತಾರೆ. ಹೀಗೆಲ್ಲ ದೂರುಗಳುಂಟು. ಆದರೆ ತಾವಿಬ್ಬರೂ ಸಹ ಸಾಹಿತ್ಯದಲ್ಲಿ ಪಳಗಿದವರು. ಒಳ್ಳೆಯ ಸಾಹಿತ್ಯವನ್ನು ಒಳಗೊಂಡಂಥ ಚಿತ್ರಗೀತೆಗಳನ್ನು, ಸಾಹಿತ್ಯವನ್ನು ನೀಡುವ ಅವಕಾಶ ತಮಗೆ ಸಿಗಲಿ ಅಂತ ಪ್ರಾರ್ಥಿಸ್ತಾ, ತಾವೆಲ್ಲ ಸಿದ್ಧವಾಗಿದ್ದರೆ ಒಂದಷ್ಟು ಪ್ರಶ್ನೆ, ಒಂದಷ್ಟು ಪುಸ್ತಕ, ಒಂದಷ್ಟು ಮಾಹಿತಿ ಆಗಬಹುದಾ? ಕಾರ್ತಿಕ್, ಮೊದಲ ಪ್ರಶ್ನೆ. ಪಾಶ್ಚಾತ್ಯ ಜಗತ್ತಿನಲ್ಲಿ ಬಳಕೆಯಲ್ಲಿರುವ ಗ್ರೆಗೋರಿಯನ್ ಕ್ಯಾಲೆಂಡರ್ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಕ್ರಿಸ್ತಪೂರ್ವ 1582 ಅಥವಾ ಕ್ರಿಸ್ತ ಶಕ 1582? ಕ್ರಿಸ್ತಪೂರ್ವ 1500. ಕ್ರಿಸ್ತಪೂರ್ವ. ಮುಂದಿನ ಪ್ರಶ್ನೆ. ರಷ್ಯಾ ದೇಶದ ಅಕ್ಟೋಬರ್ ಕ್ರಾಂತಿಯನ್ನು ಯಾವ ತಿಂಗಳಲ್ಲಿ ಆಚರಿಸ್ತಾರೆ? ನವೆಂಬರ್ನಲ್ಲ, ಅಕ್ಟೋಬರ್ನಲ್ಲ, ತಿಳ್ಕೋಬೇಕಾಗಿದೆ. ನವೆಂಬರಲ್ಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 300 ಅಡಿ ಉದ್ದದ ರೈಲು, ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. 300 ಅಡಿ ಉದ್ದದ ರೈಲು, 300 ಅಡಿ ಉದ್ದದ ಸುರಂಗ, ನಿಮಿಷಕ್ಕೆ 300 ಅಡಿ ವೇಗದಲ್ಲಿ ಹೋಗ್ತಾ ಇದೆ ರೈಲು. ಇಡೀ ಸುರಂಗವನ್ನು ಕ್ರಮಿಸೋದಕ್ಕೆ ರೈಲಿಗೆ ಎಷ್ಟು ಸಮಯ ಬೇಕು? 1 ನಿಮಿಷವಾ, 2 ನಿಮಿಷವಾ? ತಿಳ್ಕೋಬೇಕಾಗಿದೆ. ತಮ್ಮ ಉತ್ತರ? 2 ನಿಮಿಷ. 2 ನಿಮಿಷ. ಮುಂದಿನ ಪ್ರಶ್ನೆ. ಅಮೆರಿಕದಲ್ಲಿ ದೇವರ ಹೆಸರಿಗೆ ಬರೆದ ಪತ್ರಗಳನ್ನು ಎಲ್ಲಿ ಬಟವಾಡೆ ಮಾಡುವ ವ್ಯವಸ್ಥೆ ಇದೆ? ದೇವರಿಗೆ ಬರೆದ್ಬಿಡೋದು ಒಂದು ಪತ್ರನ, ಬರೆದ್ಬಿಟ್ಟು ಡಬ್ಬಕ್ಕೆ ಹಾಕ್ತೀವಿ. ಅದು ಎಲ್ಲಿ ಹೋಗುತ್ತೆ ಅಂತ? ಎಲ್ಲಿ ಹೋಗ್ಬೋದು? ಅಂದಾಜು ಬರ್ತಾ ಇಲ್ಲ ಆ್ಯಕ್ಚುಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಗಣಿತ ನಿಷ್ಪತ್ತಿ ಗೋಲ್ಡನ್ ರೇಷಿಯೋ ಅನ್ವಯ ಜಗತ್ತಿನ ಸುಂದರಿಯರ 10 ಸುಂದರಿಯರ ಪಟ್ಟಿ ಮಾಡಿದ್ದಾರೆ. ಅವರಲ್ಲಿ ಒಬ್ಬರನ್ನು ನಾವೀಗ ನೋಡ್ತಾ ಇದ್ದೇವೆ. ಆಕೆ ಬಿಯಾನ್ಸಾ ಅಥವಾ ಕಿಮ್ ಕರ್ದಾಶಿಯಾನ? ತಿಳ್ಕೋಬೇಕಾಗಿದೆ. ಸುಂದರಿಯ ಚಿತ್ರ ಈಗ ಬಂತು. ಬಿಯಾನ್ಸಾ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಪಾಶ್ಚಾತ್ಯ ಜಗತ್ತಲ್ಲಿ ಕ್ರಿಸ್ತ ಶಕ 1582 ಆರಂಭವಾಯಿತು. ಮುಂದಿನ ಪ್ರಶ್ನೆಗೆ ಉತ್ತರ ನವೆಂಬರಲ್ಲಾಯಿತು. ಅಕ್ಟೋಬರ್ ಕ್ರಾಂತಿಯನ್ನು ನವೆಂಬರಲ್ಲಿ ಅವರು ಆಚರಿಸ್ತಾರೆ. ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಈಗ ಬರ್ತಾ ಇದೆ. 2 ನಿಮಿಷ ಸರಿಯಾದ ಉತ್ತರ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸಮೀಪದ ಚರ್ಚಿಗೆ ಕಳಿಸ್ತಾರಂತೆ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಖಂಡಿತ ಈಕೆ ಬಿಯಾನ್ಸ್ ಅನುಮಾನವೇ ಇಲ್ಲ. ಅಮೆರಿಕದ ಗಾಯಕಿ ಹಾಗೂ ಗೀತೆ ರಚನಾಕಾರ್ತಿ, ಜೊತೆಗೆ ನಟಿಯಾಗಿಯೂ ಕೆಲಸವನ್ನು ಮಾಡಿದ್ದಾಳೆ. ಕಾರ್ತಿಕ್, ಅಭಿನಂದನೆಗಳು. ಶ್ವೇತಾ, ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ ಪ್ರಶ್ನೆಗಳನ್ನು. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಅಂತಾರಾಷ್ಟ್ರೀಯ ದಿನಗಣನೆಯ ಅನ್ವಯ, ಇಂಟರ್ನ್ಯಾಷನಲ್ ಡೇಟ್ ಲೈನ್, ಜನವರಿ 1ರ ಉದಯವು ಎಲ್ಲಿ ನಡೆಯುತ್ತದೆ? ಬಿಕಿನಿ ದ್ವೀಪಗಳಲ್ಲ, ಕಿರಿಬಾಟಿ ದ್ವೀಪಗಳಲ್ಲ. ಎಸ್ಸಿಂಗ್ ಸರ್ ನಂದು. ಯಾವುದು? ಬಿಕಿನಿ ದ್ವೀಪಗಳು. ಬಿಕಿನಿ ದ್ವೀಪ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆ. ಕ್ರಿಸ್ತ ಶಕ 1577ರ ಹಿಂದೆ, ಆ ವರ್ಷಕ್ಕಿಂತ ಹಿಂದೆ ತಯಾರಾದ ಗಡಿಯಾರಗಳಲ್ಲಿ ಯಾವ ಮುಳ್ಳು ಇರಲಿಲ್ಲ? ಚಿಕ್ಕ ಮುಳ್ಳು ಇರಲಿಲ್ವೋ, ದೊಡ್ಡ ಮುಳ್ಳು ಇರಲಿಲ್ವೋ? ದೊಡ್ಡ ಮುಳ್ಳು ಇರಲಿಲ್ಲ. ದೊಡ್ಡ ಮುಳ್ಳು ಇರಲಿಲ್ಲ. 3ನೇ ಪ್ರಶ್ನೆಗೆ ಉತ್ತರ. ಪ್ರಶ್ನೆಯನ್ನು ನೋಡೋಣ. ರಾಮನಿಗೆ 6 ವರ್ಷಗಳಾಗಿದ್ದಾಗ ಅವನ ಅರ್ಧ ವಯಸ್ಸು ಲಕ್ಷ್ಮಣನಿಗೆ ಆಗಿರುತ್ತದೆ. ರಾಮನಿಗೆ 40 ವರ್ಷಗಳಾದಾಗ
ಲಕ್ಷ್ಮಣನಿಗೆ ಎಷ್ಟು ವಯಸ್ಸಾಗಿರುತ್ತೆ? 37. 20 ವರ್ಷನಾ 37 ವರ್ಷ? 37. 37 ವರ್ಷ ಅಂತ ಹೇಳ್ತಾ ಇದ್ದಾರೆ. 4ನೇ ಪ್ರಶ್ನೆ, ಅಮೆರಿಕ ದೇಶದ ಅಧಿಕೃತ ರಾಷ್ಟ್ರಭಾಷೆ ಯಾವುದು? ಬಹಳ ಸರಳವಾಗಿದೆ ಅನ್ಸುತ್ತಪ್ಪ English, ಪ್ರಶ್ನೆ. ಯಾಕೆ ಇಷ್ಟು ಸಮಯ ತಗೋತಿದ್ದೀರೋ? ಏನು ಕಾರ್ತಿಕ್, ಅದೇನೋ ಈ ತುಂಬಾ ಕಷ್ಟ ಇದೆಯಾ ಪ್ರಶ್ನೆ? ಹಾಟ್ ಸೀಟ್ ತರ ಫೀಲ್ ಆಗ್ತಿದೆ ಸರ್ ಇದು. ಹಾಟ್ hot ಸೀಟ್ seat ತರ ಅನ್ಸುತ್ತೆ. ಅಯ್ಯೋ, ವಿಷಯ ಕಷ್ಟ English, ಇದೆಯಾ sir. ಪ್ರಶ್ನೆ? ಅಮೆರಿಕದ ರಾಷ್ಟ್ರಭಾಷೆ ಯಾವುದು ಅಂತ ಕೇಳ್ತಾ ಇದ್ದೀನಪ್ಪ ಅಷ್ಟೇ. ಇಂಗ್ಲಿಷ್ ಯಾವುದಿರ್ಬೋದಮ್ಮ? ಇಂಗ್ಲಿಷ್ ಸರ್. ಇಂಗ್ಲೀಷ್. ಮುಂದಿನ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆಗೆ, ಈ ಸೌಂದರ್ಯವತಿಯನ್ನು ಗುರುತಿಸಬೇಕು. ಚಿತ್ರ ಬರ್ತಾ ಇದೆ, ಚಿತ್ರ ಬಂದಿದೆ, ತಾವು ನೋಡ್ತಾ ಇದ್ದೀರಿ. ಈಕೆ ಯಾರು ಅಂತ ನಾವು ತಿಳ್ಕೋಬೇಕಾಗಿದೆ. ಈಕೆ ಏರಿಯಾನಾ ಗ್ರ್ಯಾಂಡೇನಾ ಅಥವಾ ಜೂಡಿ ಕೋಮರ್? ಯಾರು ಈಕೆ? ಖಂಡಿತ ಏರಿಯಾನಾ ಗ್ರ್ಯಾಂಡೆ, ಜೂಡಿ ಕೋಮರ್, ಯಾರಿರ್ಬೋದು? ಥಟ್ ಅಂತ ಹೇಳಬೇಕು. ಏರಿಯಾನಾ ಗ್ರ್ಯಾಂಡೆ ಇರ್ಬೋದು ಸರ್. ಏರಿಯಾನಾ ಗ್ರ್ಯಾಂಡೆ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆಗೆ ಉತ್ತರ ಕಿರಿಬಾಟಿ ದ್ವೀಪಗಳು ಸರಿಯಾದ ಉತ್ತರ ಆಗಿತ್ತು. ಶಾಂತ ಮಹಾಸಾಗರದಲ್ಲಿದೆ. 32 ಹವಳ ದ್ವೀಪಗಳಂತೆ. 2ನೇ ಪ್ರಶ್ನೆ, ಹೌದು, ತಾವು ಹೇಳಿದಾಗ ದೊಡ್ಡ ಮುಳ್ಳಿರಲಿಲ್ಲ, ಬರೀ ಚಿಕ್ಕ ಮುಳ್ಳಿತ್ತು. ಗಂಟೆ ಗೊತ್ತಾದರೆ ಸಾಕು, ನಿಮಿಷಗಳನ್ನು ತಗೊಂಡು ಏನು ಮಾಡೋಣ ಅಂತ ಆಗಿನ ಕಾಲದ ಜನರ ಅಭಿಪ್ರಾಯ ಆಗಿತ್ತು. ಹಾಗಾಗಿ ಬರೀ ಚಿಕ್ಕ ಮುಳ್ಳಿತ್ತು, ದೊಡ್ಡ ಮುಳ್ಳಿರಲಿಲ್ಲ. ಸರಿಯಾಗಿದೆ ಉತ್ತರ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 37 ವರ್ಷ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಇಲ್ಲಿ ಅರ್ಧ ಆಗಿದೆ ಅಂತ ಹೇಳಿ ಇಲ್ಲಿ ಅರ್ಧವನ್ನೇ ಲೆಕ್ಕ ಹಾಕಿ 40ರಲ್ಲಿ 20 ಅಂತ ಹೇಳ್ತಾರೆ. ಆದರೆ ತಾವು MSc ಮಾಡಿದವರಲ್ವೇ, ಹಾಗಾಗಿ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಅಭಿನಂದನೆಗಳು. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಅಮೆರಿಕದಲ್ಲಿ ಕಾನೂನುಬದ್ಧವಾದ ಯಾವುದೇ ರಾಷ್ಟ್ರಭಾಷೆ ಅನ್ನೋದು ಇಲ್ಲವೇ ಇಲ್ಲ. 5ನೇ ಪ್ರಶ್ನೆಗೆ ಉತ್ತರ ತಾವು ಹೇಳಿದಾಗೆ ಏರಿಯಾನಾ ಗ್ರ್ಯಾಂಡೆ. ಉತ್ತರ ಸರಿಯಾಗಿದೆ. ಅಮೆರಿಕದ ಗಾಯಕಿ ಹಾಗೂ ಗೀತ ರಚನಾಕಾರ್ತಿ ಈಕೆ. ಜೊತೆಗೆ ಅಭಿನಯದಲ್ಲೂ ಈಕೆ ತನ್ನ ಛಾಪನ್ನು ಮೂಡಿಸಿದ್ದಾಳೆ. ತುಂಬ ತುಂಬ ಧನ್ಯವಾದಗಳು ಶ್ವೇತಾ. ಈಗ ನಮ್ಮ ವಿಶಾಖ್ ಏನು ಹೇಳ್ತಾರೆ ನೋಡೋಣ. ವಿಶಾಖ್, ಹೇಳಿ ಸರ್. ಸಿದ್ಧವಾಗಿದ್ದೀರಾ? ಹಾಂ ಸರ್. ಈಗ ಮೊದಲ ಪ್ರಶ್ನೆ ಬಂತು. ಬೇಬಿ ನ್ಯೂ ಇಯರ್ ಆಚರಿಸುವ ಪದ್ಧತಿ ಕ್ರಿಸ್ತಪೂರ್ವ 600ರಲ್ಲಿ ಆರಂಭವಾಯಿತು. ಯಾವ ದೇಶದಲ್ಲಿ? ಗ್ರೀಸಲ್ಲ, ರೋಮಲ್ಲ? ರೋಮ್. ಮುಂದಿನ ಪ್ರಶ್ನೆ, ಯಾವ ದೇಶದಲ್ಲಿ ಅವರವರ ಹೆಂಡತಿಯನ್ನು ಅವರೇ ಹೊತ್ತುಕೊಂಡು ಹೋಗುವ ಸ್ಪರ್ಧೆ ನಡೆಯುತ್ತೆ? ಸ್ವಿಟ್ಜರ್ಲೆಂಡಲ್ಲ, ಫಿನ್ಲೆಂಡಲ್ಲ? ಸ್ವಿಟ್ಜರ್ಲೆಂಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೋಳಿಯ ಬೆಲೆ 10 ರೂಪಾಯಿ, ದುಂಬಿಯ ಬೆಲೆ 30 ರೂಪಾಯಿ, ಜೇಡನ ಬೆಲೆ 40 ರೂಪಾಯಿ. ಬೆಕ್ಕಿನ ಬೆಲೆ ಎಷ್ಟು ಅಂತ ಹೇಳಬೇಕು ನೀವು. ₹20, ₹60? 60 ರೂಪಾಯಿ ಅಂತೀರಾ? 20 ರೂಪಾಯಿ ಅಲ್ಲ. ಏನು ತರ್ಕ? ಕೇಳಿ, ಶ್ವೇತಾನ್ ಕೇಳಿ. ಪೋಸ್ಟ್ ಗ್ರಾಜ್ಯುಯೇಟ್ ಇದ್ದಾರೆ ಬಯೋಟೆಕ್ನಾಲಜಿಲಿ. ಅಥವಾ ಕಾರ್ತಿಕನ್ ಕೇಳಿ. ನನ್ನ ಕಡೆಯಿಂದ ಏನೋ ಆಕ್ಷೇಪಣೆ ಇಲ್ಲ, ಕೇಳ್ಬೋದು ನೀವು. ಅನುಮಾನ ಇದ್ದರೆ ಕೇಳಿ. ಶ್ವೇತಾ, ಎಷ್ಟಿರ್ಬೋದು? 20 ರೂಪಾಯಿ, 60 ರೂಪಾಯಿ? ಬರೀ ಹೇಳಿಬಿಟ್ಟೆ ಅಲ್ಲ, ವಿವರಣೆ ಕೊಡಬೇಕು ನನಗೆ. ಅದೇ ಎಷ್ಟು? ಇದು ಯಾವ ಒಂದು ತರ್ಕದಲ್ಲಿ ಯೋಚನೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅಲ್ಲೇ ಇದೆ ತರ್ಕಕ್ಕೆ ಆಧಾರ, ಅಲ್ಲೇ ಉಂಟು, ಪ್ರಶ್ನೆಯಲ್ಲೇ ಇದೆ. ಕಾರ್ತಿಕ್. ಶ್ವೇತಾ, 20 ರೂಪಾಯಿ, 60 ರೂಪಾಯಿ? ನಮ್ಮ ವಿಶಾಖ್ ಹೇಳ್ತಿದ್ದಾರೆ 60 ಇಟ್ಕೊಳ್ಳೋಣ ಸರ್, ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. 20 ರೂಪಾಯಿ. 20 ರೂಪಾಯಿ. ಹೇಗೆ 20 ರೂಪಾಯಿ ಅನ್ಕೋತಾ ಇದ್ದೀನಿ, ಗೊತ್ತಿಲ್ಲ ಸರ್. ಉತ್ತರವನ್ನು ನೋಡ್ತಾ ಹೋಗೋಣ. ಅಲ್ಲ, ಇನ್ನೂ ಒಂದು ಪ್ರಶ್ನೆ ಇದೆ ಅಲ್ವಾ? 4ನೇ ಪ್ರಶ್ನೆ. ಈಗ ನಾನು ಡೈನೋಸಾರ್ ವಂಶಸ್ಥನನ್ನು ತಿನ್ನಬೇಕು. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನಾನು ಡೈನೋಸಾರ್ ವಂಶಸ್ಥನನ್ನು ತಿನ್ನಬೇಕು ಅಂದರೆ ಯಾವ ಜೀವಿಯನ್ನು ತಿನ್ನಬಹುದು? ಅವನ ವಂಶಕ್ಕೆ ಸಮೀಪದಲ್ಲಿರೋ ಒಂದು ಜೀವಿಯನ್ನು ತಿನ್ನಬೇಕಪ್ಪ ನಾನು. ಆ ಜೀವಿ ಯಾವುದು? ನೀವು ಹೇಳಬೇಕು. ತಂದುಕೊಟ್ರೆ ಇನ್ನೂ ಒಳ್ಳೆಯದು.
ಡೈನೋಸಾರ್ ವಂಶಸ್ಥರು ಇವತ್ತಿಗೂ ಬದುಕಿದ್ದಾರೆ. ಅವರನ್ನು ತಿನ್ನೋ ಜನ ತುಂಬ ಇದ್ದಾರೆ. ತುಂಬ ಅಂದರೆ ತುಂಬ ಇದ್ದಾರೆ, ಎಲ್ರಿಗೂ ಬಹಳ ಇಷ್ಟ. 5ನೇ ಪ್ರಶ್ನೆಗೆ ಹೋಗೋಣವಾ? ಯಾವ ಸೌಂದರ್ಯವತಿ ಬರಲಿದ್ದಾಳೆ? ನಾನಂತೂ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ತಾವು ಉತ್ತರ ಕೊಡ್ತೀರಾ? ಸುಂದರಿಯನ್ನು ನೋಡೋಣವಾ? ಸರ್, ಇದು ಕುರಿ ಇರ್ಬೋದು ಅನ್ಸುತ್ತೆ. ಕುರಿ. ಮುಂದಿನ ಪ್ರಶ್ನೆ, ಈಕೆ ಜೋರ್ಡನ್ ಡನ್ನ ಅಥವಾ ಟೇಲರ್ ಸ್ವಿಫ್ಟ್ ಯಾರು ಅಂತ ತಿಳ್ಕೋಬೇಕಾಗಿದೆ. ಹಾಗೆಯೇ ಚಿತ್ರವನ್ನು ನೋಡೋಣ. ಜೋರ್ಡಾನ್ ಡನ್, ಟೇಲರ್ ಸ್ವಿಫ್ಟ್. ಜೋರ್ಡಾನ್ ಡನ್ ಇರಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆಗೆ ಉತ್ತರ, ಬೇಬಿ ನ್ಯೂ ಇಯರ್ ಗ್ರೀಸಲ್ಲಿ ನಡೆಯುತ್ತೆ. ಅವರು ಒಂದು ಹೊಸ ವರ್ಷ ಹುಟ್ಟಿತು ಅಂದರೆ ಒಂದು ಹೊಸ ಮಗು ಹುಟ್ಟಿತು ಅಂತ ಭಾವಿಸಿ ಒಂದು ಮಗುವನ್ನು ಬುಟ್ಟಿಯಲ್ಲಿಟ್ಕೊಂಡು ಇಡೀ ನಗರದ ತುಂಬ ಮೆರವಣಿಗೆ ಮಾಡ್ತಾ ಹಬ್ಬವನ್ನು ಆಚರಿಸೋ ಪದ್ಧತಿ ಇತ್ತಂತೆ ಗ್ರೀಸ್ ದೇಶದಲ್ಲಿ. ಈ ಪದ್ಧತಿ ಗ್ರೀಸಿಂದ ಅಮೆರಿಕಕ್ಕೂ ಹೋಯಿತು, ಅನೇಕ ದೇಶಗಳಲ್ಲಿ ಆಚರಿಸ್ತಾರೆ ಅನ್ನೋ ಮಾಹಿತಿ ಇವತ್ತು ದೊರೆಯುತ್ತೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಫಿನ್ಲೆಂಡಲ್ಲಿ ಹೆಂಡತಿಯನ್ನು ಹೊತ್ತುಕೊಂಡು ಓಡುವ ಸ್ಪರ್ಧೆ ನಡೆಯುತ್ತಂತೆ. ನೋಡೋದಕ್ಕಂತೂ ಬಹಳ ಬಹಳ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಜಗತ್ತಿನ ಜನ ಬರ್ತಾರಂತೆ ನೋಡೋಕ್ಕೆ ಈ ಸ್ಪರ್ಧೆಯನ್ನು. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು 20 ರೂಪಾಯಿ. ಹೇಗೆ? ಬೆಕ್ಕಿಗೆ ಎಷ್ಟು ಕಾಲು ಅಂದರೆ 4 ಕಾಲು, ಒಂದು ಕಾಲಿಗೆ 5 ರೂಪಾಯಿ ಥರ 20 ರೂಪಾಯಿ ಆಗುತ್ತೆ. 4ನೇ ಪ್ರಶ್ನೆ, ಕೋಳಿ. 5ನೇ ಪ್ರಶ್ನೆ, ಟೇಲರ್ ಸ್ವಿಫ್ಟ್ ಆಗಿದ್ಲು ಈಕೆ. ಕಾಲ ಬೆನುತಟ್ಟಿ ಹೇಳ್ತಾ ಇದ್ದಾನೆ. ಹಾಗಾಗಿ ಪುಸ್ತಕಗಳನ್ನು ಕೊಡುವ ಶುಭ ಕೆಲಸ ನನ್ನ ಪಾಲಿಗೆ ಬಂದಿದೆ. ಕಾರ್ತಿಕ್, ತಮಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ತಮಗೆ ಎಲ್ಲ ಯಶಸ್ಸು ದೊರೆಯಲಿ ಅಂತ ಆಶಿಸ್ತಾ ಇದ್ದೇನೆ. ಶ್ವೇತಾ ಪ್ರಭು ಅವರಿಗೆ ತಮ್ಮ ಗಾಯನ ಕ್ಷೇತ್ರದಲ್ಲಿ ಮತ್ತಷ್ಟು ಉಜ್ವಲತೆ ದೊರೆಯಲಿ. ಅಭಿನಂದನೆಗಳು ತಮಗೆ. ಹಾಗೆಯೇ ನಮ್ಮ ವಿಶಾಖ ಅವರಿಗೂ ಸಹ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಮತ್ತಷ್ಟು ಚಿತ್ರಗಳಿಗೆ ಗೀತೆಯನ್ನು ಬರೀರಿ, ಹಾಡಿ, ಜೊತೆಗೆ ಸಂಭಾಷಣೆ ಬರೀತಿದ್ದೀರಲ್ಲ, ಅದು ಬಹಳ ಬಹಳ ಖುಷಿ ಕೊಡುವಂಥ ವಿಚಾರ. ವೀಕ್ಷಕರೇ, ತಮಗೆಲ್ಲ ನನ್ನ ಪರವಾಗಿ, ನಮ್ಮ ಅತಿಥಿಗಳ ಪರವಾಗಿ ಹಾಗೂ ನಮ್ಮ ಕೇಂದ್ರದ ಪರವಾಗಿ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಆಶಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.